ಹಾಯ್ ಎವ್ರಿವನ್, ನಾನೆಲ್ಲ ಇವತ್ತು ನಿಮಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಅರ್ಧ kg ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಆಲ್ರೆಡಿ ನಾವು ಒಂದು 3-4 kg ಮೆಣಸಿನ್ಕಾಯನ್ನು ಮಾಡಿ ಇಟ್ಕೊಂಡಿದ್ದೀವಿ. ನಾನು ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಈ ಅರ್ಧ kg ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಎಲ್ಲ ನೀಟಾಗಿ ಮೆಣಸಿನ್ಕಾಯನ್ನು ತೊಳೆದ್ಬಿಟ್ಟು ಈ ರೀತಿ ಚಾಕುವಿನಿಂದ ಒಂದು ಸೈಡು ಸೀಳ್ಕೋಬೇಕು. ಒಂದೊಂದಾಗಿ ಈ ರೀತಿ ನೀಟಾಗಿ ಸೀಳ್ಕೋಬೇಕು ಫ್ರೆಂಡ್ಸ್. ನಂತರ ಅದನ್ನು ನಾವು ಒಂದು ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ಗೆ ನಾನಿಲ್ಲಿ ಜೀರಿಗೆ ಪುಡಿ, ಒಂದು 2-3 ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 2 ಸ್ಪೂನು ಉಪ್ಪು, ಮತ್ತು ಒಂದು 3 ಸ್ಪೂನು ಉಪ್ಪು, ಎರಡು ಸ್ಪೂನ್ ಮೊಸರು, ಮತ್ತು ಸ್ವಲ್ಪ ಸೋಡಾವನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು ಸೋಡಾ ಹಾಕೋದ್ರಿಂದ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಅದು ಕರಿಯುವಾಗ ಮೇಲೆಲ್ಲ ಸ್ವಲ್ಪ ಗುಳ್ಳೆ ಥರ ನೀಟಾಗಿ ಬರುತ್ತೆ. ನಾನು ಮಜ್ಜಿಗೆ ಚೋಳೆಕಾಯನ್ನು ಹಿಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೆ. ಅದೇ ವಿಧಾನದಲ್ಲಿ ಈ ಮೆಣಸಿನ್ಕಾಯನ್ನು ಕೂಡ ಮಾಡಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಎಲ್ಲ ಸ್ಟಫಿಂಗನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮೆಣಸಿನ್ಕಾಯಿಗೆ ಒಂದೊಂದೇ ಮೆಣಸಿನ್ಕಾಯನ್ನು ನೀಟಾಗಿ ತುಂಬ್ಕೋಬೇಕು ಫ್ರೆಂಡ್ಸ್. ಈ ಸ್ಟಫಿಂಗನ್ನು ಅದರೊಳಗಡೆ ತುಂಬಬೇಕು. ಒಬ್ಬೊಬ್ಬರು ಮಜ್ಜಿಗೆ ಒಳಗಡೆ ಈ ಉಪ್ಪು ಎಲ್ಲ ಹಾಕಿಬಿಟ್ಟು ಕಲಸಿ ಇಟ್ಬಿಡ್ತಾರೆ. ಅದು ಒಂದು ರೀತಿ ಚೆನ್ನಾಗಿರುತ್ತೆ. ಆದರೆ ಈ ವಿಧಾನದಲ್ಲಿ ನಾವು ಮೆಣಸಿನ್ಕಾಯಿ ಮಾಡೋದ್ರಿಂದ ಆ ಮೆಣಸಿನ್ಕಾಯಿಗಿಂತ ಇದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಒಮ್ಮೆ ನೀವು ಮಾಡಿ ನೋಡಿ. ಈ ಥರ ನೀಟಾಗಿ ಉಪ್ಪು ಜೀರಿಗೆ ಎಲ್ಲ ನೀಟಾಗಿ ಹತ್ಕೊಳ್ಳುತ್ತೆ ನಾವು ಈ ಥರ ತುಂಬೋದ್ರಿಂದ. ರೈಸ್ ಜೊತೆ ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಹೀಗೆ ಒಂದೊಂದಾಗಿ ತುಂಬ್ಕೋಬೇಕು. ನೀವು ಹಿಂದಿನ ವಿಡಿಯೋ ನೋಡಿದರೆ ಚವಳೆಕಾಯಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ನಾನೆಲ್ಲ ಮೆಣಸಿನ್ಕಾಯಿಗಳನ್ನು ತುಂಬಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಜ್ಜಿಗೆಯನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಈ ಥರ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನಾನಿಲ್ಲಿ ಒಂದು ಬೌಲ್ ಮಜ್ಜಿಗೆ ತೊಗೊಂಡಿದ್ದೀನಿ. ಈಗ ಮಜ್ಜಿಗೆನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಹಾಕಿಬಿಟ್ಟು ಇನ್ನೊಂದು ಸರಿ ಇದನ್ನು ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಹಾಗೆ 2 ದಿನಗಳ ಕಾಲ ಇದನ್ನು ಈ ಮಜ್ಜಿಗೆಯಲ್ಲೇ ನೀಟಾಗಿ ಕಳಿಲಿಕ್ಕೆ ಬಿಡಬೇಕು ಫ್ರೆಂಡ್ಸ್. ನಂತರ 2 ದಿನಗಳ ನಂತರ ಇದನ್ನು ಒಣಗಿ ಹಾಕಬೇಕು. ಒಂದು 4-5 ದಿನ ಒಣಗಿಸಿದರೆ ಚೆನ್ನಾಗಿ ಈ ಥರ ಒಣಗಿದೆ ನೋಡಿ. ನೀವೇ ಇದು ಕೂಡ ಚೆನ್ನಾಗಿ ಒಣಗಬೇಕು. 5 ದಿನ ಇಲ್ಲಾಂದರೆ ಇನ್ನೂ 1 ದಿನ ನೀವು ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಬಿಟ್ಟು ಕರೀರಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಬೇಗ ಹಾಳಾಗೋಲ್ಲ. ನೋಡಿ, ನಾನಿವಾಗ ಇದನ್ನು ಕರೆದು ತೊಗೊಂಬಂದಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.